ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆಗೆ ಭದ್ರತಾ ಲೋಪ ಆಗಿರುವಂತದ್ದು. ಸಲ್ಮಾನ್ ಖಾನ್ ಮನೆಗೆ ನುಗ್ಗಿರುವಂತದ್ದು ಯುವತಿ. ಆ ಯುವತಿಯನ್ನ ಬಂಧನ ಮಾಡಲಾಗಿದೆ. ಮುಂಬೈನ ಬಾಂದ್ರಾ ನಿವಾಸದಲ್ಲಿ ಬಂಧಿಸಿದ್ದಾರೆ ಪೊಲೀಸರು. ನಾವು ಮೊನ್ನೆ ಅಷ್ಟೇ ಅಂದ್ರೆ ಒಂದು 2-3 ತಿಂಗಳಲ್ಲಿ ಸೈಫ್ ಅಲಿ ಖಾನ್ ನಿವಾಸಕ್ಕೆ ನುಗ್ಗಿ ಆಗುಂತಕರು ಯಾವ ರೀತಿಯಾಗಿ ಅವರಿಗೆ ಚಾಕುವಿಂದ ಚುಚ್ಚಿದ್ರು ನೋಡಿ. ಈಗ ಮತ್ತೊಂದು ಅದೇ ರೀತಿಯಾಗಿ ಭದ್ರತಾ ಲೋಪ ಆಗಿದೆ. ಮುಂಬೈನ ಬಾಂದ್ರಾ ನಿವಾಸದಲ್ಲಿ ಬಂಧಿಸಿದ್ದಾರೆ ಪೊಲೀಸರು ಯುವತಿಯನ್ನ. ಇಶಾ ಚಾವ್ರಾ ಸಲ್ಮಾನ್ ಖಾನ್ ಮನೆಗೆ ನುಗ್ಗಿದಂತ ಯುವತಿಯನ್ನ ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಮೊನ್ನೆಯಷ್ಟೇ ಸಲ್ಮಾನ್ ಖಾನ್ ಮನೆಗೆ ನುಗ್ಗಿದ್ದ ಮತ್ತೊಬ್ಬ ವ್ಯಕ್ತಿ 48 ಗಂಟೆಗಳಲ್ಲಿ ಮತ್ತೊಂದು ಭದ್ರತಾ ಲೋಪ ಆಗಿದೆ. ಮೊದಲೇ ಸಲ್ಮಾನ್ ಖಾನ್ ಅವರನ್ನ ಕೊಲೆ ಮಾಡ್ತೀವಿ ಅಂತೆಲ್ಲ ಹೇಳಿ ಥ್ರೆಟ್ ಕಾಲ್ಸ್ಗಳು ಯಾವ ರೀತಿಯ ಬರ್ತಾ ಇದ್ವು ಅನ್ನುವಂಥದ್ದನ್ನ ಕೂಡ ನೋಡಿದ್ವಿ. ಅದ್ರ ಬಗ್ಗೆನೂ ಕೂಡ ಸುದ್ದಿ ಆಗಿತ್ತು. ಈಗ ಜಸ್ಟ್ 48 ಅವರ್ಸ್ ಅಲ್ಲಿ ಇಬ್ಬರು ಮನೆಗೆ ನುಗ್ಗಿದ್ದಾರೆ. ಮೊನ್ನೆ ಒಬ್ಬ, ಇವತ್ತೊಬ್ಬಳು ಮನೆಗೆ ನುಗ್ಗಿರುವಂಥದ್ದು. ಸೊ ಹೀಗಾಗಿ ಭದ್ರತಾ ಲೋಪ ಎದ್ದು ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಆಕೆ ಬಂದಿದ್ಲು, ಯಾಕೆ ಬಂದಿದ್ಲು, ಏನ್ ಕಾರಣ, ಇದ್ರ ಬಗ್ಗೆ ಪೊಲೀಸರು ವಿಚಾರಣೆಯನ್ನು ಮಾಡ್ತಿದ್ದಾರೆ. ರಾಜಸ್ಥಾನಕ್ಕೆ ಭೇಟಿ ನೀಡಿರುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇನ್ನು ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿರುವಂಥ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಶ್ಲಾಘಿಸಿದ್ದಾರೆ. ಯಾರು ಭಾರತೀಯರ ಸಿಂಧೂರವನ್ನ ಅಳಿಸಲಿಕ್ಕೆ ಯತ್ನಿಸಿದ್ರೋ ಅವರ ನೆಲೆಗಳನ್ನೇ ನಾವು ನಾಶ ಮಾಡಿದ್ದೇವೆ. ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಯತ್ನಿಸಿದವರಿಗೆ ನಾವು ತಕ್ಕ ಉತ್ತರವನ್ನ ನೀಡ್ತೀವಿ ಅಂತ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. देशवासियों से कहता हूं, जो सिंदूर मिटाने निकले थे, उन्हें मिट्टी में मिलाया है। जो हिंदुस्तान का लहू बहाते थे, आज कतरे कतरे का हिसाब चुकाया है। जो सोचते थे भारत चुप रहेगा, आज वो घरों में डूब के पड़े हैं। अपने हथियारों पर घमंड करते थे, आज वो मलबे के ढेर में दबे हुए हैं। ಇನ್ನು ಪಾಕ್ನ ವಾಯುನೆಲೆಗಳು ಐಸಿಯು ಸ್ಥಿತಿಯಲ್ಲಿದೆ. ಅದು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. ಭಾರತೀಯ ಸೇನೆ ಪಾಕ್ ವಾಯುನೆಲೆಯನ್ನ ಧ್ವಂಸ ಮಾಡಿದೆ. ಪಾಕಿಸ್ತಾನದ ರಹೀಮ್ ಯಾರ್ ಖಾನ್ ಏರ್ ಬೇಸ್ ಐಸಿಯು ಸ್ಥಿತಿಯಲ್ಲಿದೆ ಅಂತ ಮೋದಿ ವಾಗ್ದಾಳಿ ಮಾಡಿದ್ರು. जब मैं दिल्ली से यहां आया तो बीकानेर के नाल एयरपोर्ट पर उतरा। पाकिस्तान ने इस एयरबेस को भी निशाना बनाने की कोशिश की थी, लेकिन वो इस एयरबेस को रत्ती भर भी नुकसान नहीं पहुंचा पाया। और वहीं यहां से कुछ ही दूर सीमा पार पाकिस्तान का रहीम यार खान एयरबेस है। पता नहीं आगे कब खुलेगा। आईसीयू में पड़ा है। भारत की सेना के अचूक प्रहार ने इस एयरबेस को तहस नहस कर दिया है।